ಎರಡನೇ ಬಾರಿಗೆ ಆರ್ಸಿಬಿ ಮುಡಿಗೇರಿದೆ ಡಬ್ಲ್ಯೂಪಿಎಲ್ ಕಪ್. ಸ್ಮೃತಿ ಮಂದಾನ ಅಬ್ಬರದ ಬ್ಯಾಟಿಂಗ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಉಡಿಸಾದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಧ್ಯೆ ನಡೆದಂತಹ ನಿನ್ನೆಯ ರೋಚಕ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ ಗೆದ್ದಿದ್ದಾರೆ ಆರ್ಸಿಬಿ ನಾರಿಯರು. 87 ರನ್ ಬಾರಿಸಿ ಅಬ್ಬರಿಸಿದ್ರು ನಾಯಕಿ ಸ್ಮೃತಿ ಮಂದಾನ. 79 ರನ್ಗಳ ಸುರಿಮಳೆ ಸುರಿಸಿದ್ರು ಜಾರ್ಜಿಯಾ ವಾಲ್. 2024 ಬಳಿಕ ಎರಡನೇ ಬಾರಿ ಕಪ್ ಗೆದ್ದು ಆರ್ಸಿಬಿ ನಾರಿ ಪಡೆ ಮತ್ತೊಮ್ಮೆ ಗೆಲುವಿನ ಸಂಭ್ರಮವನ್ನ ಮುಡಿಗೇರಿಸಿಕೊಂಡಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಆಟಗಾರ್ತಿಯರು ದಾಖಲೆಯನ್ನ ಬರೆದಿದ್ದಾರೆ. ಎರಡನೇ ಸಲ ಡಬ್ಲ್ಯೂಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಡೆಲ್ಲಿ ಮೂಲಕ ದಾಖಲೆಯನ್ನ ಅದರ ಜೊತೆಗೆ ಮುಂಬೈ ಇಂಡಿಯನ್ಸ್ ದಾಖಲೆಯನ್ನ ಕೂಡ ಸರಿಗಟ್ಟಿದ್ದಾರೆ. 4ನೇ ಆವೃತ್ತಿಯ ಉದ್ದಕ್ಕೂ ಸ್ಮೃತಿ ಮಂದಾನ, ವೋಲ್ ಹಾಗೂ ಬೆಲ್ ತ್ರಿಮೂರ್ತಿಗಳ ಅಮೋಘ ಆಟಕ್ಕೆ ಫೈನಲ್ ಕಪ್ ದಕ್ಕಿದೆ. ರೆಡ್ ಆರ್ಮಿ ಅಭಿಮಾನಿಗಳ ಪಾಳ್ಯದಲ್ಲಂತೂ ಸಂಭ್ರಮಕ್ಕೆ ಪಾರವೇ ಇಲ್ಲವಾಗಿದೆ. You are a born leader, Smriti Mandana. ಮ್ಯಾಚ್ ಈ ತರ ಫೈನಲ್ ಇನ್ನೊಂದು ಸಿಗಲ್ಲ ಸರ್. ರೆಡ್ ಆರ್ಮಿಯ ತ್ರಿಮೂರ್ತಿಗಳ ಆಟಕ್ಕೆ ಡೆಲ್ಲಿ ಪಡೆ ಧೂಳಿಪಟ. ಆರೆಂಜ್ ಕ್ಯಾಪ್ ತೊಟ್ಟ ಸ್ಮೃತಿ, ಬೌಲಿಂಗ್ನಲ್ಲಿ ಬೆಲ್ ಕಮಾಲ್. ಸ್ಮೃತಿ ಮಂಧಾನ ನೇತೃತ್ವದ ಆರ್ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ನ ಧೂಳಿಪಟ ಮಾಡಿದೆ. ಡಿಸಿ ಕೊಟ್ಟಿದ್ದ ಬರೋಬ್ಬರಿ 204 ರನ್ ಗುರಿಯನ್ನ ಚೇಸ್ ಮಾಡಿ ದಾಖಲೆ ಬರೆದಿದೆ. ಡಬ್ಲ್ಯೂಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಸ್ಕೋರ್ ಚೇಸ್ ಮಾಡಿದ ತಂಡ ಅನ್ನೋ ಇತಿಹಾಸ ಬರೆದಿದೆ. ಈ ಇತಿಹಾಸದಲ್ಲಿ ಸ್ಮೃತಿ ಮಂಧಾನ 87 ರನ್ ಬಾರಿಸಿದ್ರೆ ವೋಲ್ 79 ರನ್ ಹೊಡೆದು ಕನ್ನಡಿಗರಿಗೆ ಎರಡನೇ ಗೆಲುವಿನ ಕಿರೀಟ ತೊಡಿಸಿದ್ದಾರೆ. ಸರ್, ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ರೆ, ಹೇಗಿತ್ತು ಮ್ಯಾಚ್ ಈ ತರ ಫೈನಲ್ ಇನ್ನೊಂದು ಸಿಗಲ್ಲ ಸರ್. 204 ರನ್ ಯಾವತ್ತು ಇದು ಹೈಯೆಸ್ಟ್ ಚೇಸ್ಡ್ ಟಾರ್ಗೆಟ್ WPL ಅಲ್ಲಿ. ಆ್ಯಂಡ್ ಯಾವ ಟೀಮ್ ಕೂಡ ಟೇಬಲ್ ಟಾಪರ್ ಆಗಿ WPL ಈ 4 ವರ್ಷದಲ್ಲಿ ಗೆದ್ದಿಲ್ಲ. ಯಾವಾಗಲೂ ಎಲಿಮಿನೇಟರ್ ಗೆದ್ಕೊಂಡ್ ಬಂದಿರೋರೆ WPL ಗೆದ್ದಿರೋದು. ಅದ್ರಲ್ಲಿ ನಾವು ಒಬ್ರು. ಇಲ್ಲಿ ನೋಡಿ, 2ನೇ ಸ್ಟಾರ್ ಬಂದಾಯ್ತು ಜರ್ಸಿ ಮೇಲೆ. ಮೇನಲ್ಲಿ ರೆಡಿ ಇರಿ ಸರ್, ಇನ್ನೊಂದು ಬರುತ್ತೆ. ನಮ್ಮ ಮೆನ್ಸ್ ಇನ್ನೊಂದ್ಸಲಿ ಕಪ್ ಗೆಲ್ತಾರೆ. ಈ ಸಲ ಕಪ್ ನಮ್ದೇ, ಮುಂದಿನ ಸಲನೂ ಕಪ್ ನಮ್ದೇ. ಇನ್ನು ಆವೃತ್ತಿಯ ಉದ್ದಕ್ಕೂ ಸ್ಮೃತಿ ಆಡಿದ್ದು ಅಂತಿಂತ ಆಟ ಅಲ್ವೇ ಅಲ್ಲ. ನಾಯಕಿಯಾಗಿ ಜವಾಬ್ದಾರಿ ನಿರ್ವಹಿಸುವ ಜೊತೆಗೆ ಬ್ಯಾಟಿನಿಂದಲೂ ಎದುರಾಳಿಗಳಿಂದ ಗೆಲುವನ್ನ ಕಸಿದುಕೊಂಡಿದ್ದಾರೆ. ಇನ್ಮೇಲಿಂದ ಕಪ್ ಎಲ್ಲ ನಮ್ದೇ. ಮಹಿಳಾ ತಂಡ ಮತ್ತೆ 2ನೇ ಸಲ ಜೈಬೇರಿಯನ್ ಬರ್ತಿದೆ. ಯಾವ ರೀತಿಯಾಗಿ ಸೆಲೆಬ್ರೇಷನ್ಸ್ ಇರುತ್ತೆ? ತುಂಬಾ ಚೆನ್ನಾಗಿದೆ. ಅಂಡ್ ವಿ ಆರ್ ಆಲ್ವೇಸ್ ಪ್ರೌಡ್ ಆಫ್ ಅವರ್ ವಿಮೆನ್ ಟೀಮ್. ನಮ್ದೇ. ಯಾವಾಗ ಇನ್ಮೇಲಿಂದ ಎಲ್ಲ ಕಪ್ ನಮ್ದೇ. ವಿಮೆನ್ಸ್, ಮೆನ್ಸ್ ಎಲ್ಲಾನು ನಮ್ದೇ ಕಪ್. ಈ ಸಲ ಕಪ್ ನಮ್ದು 2 ಎಂದ ಸ್ಮೃತಿ ಮಂಧಾನ. WPL ಗೆದ್ದ ಆರ್ಸಿಬಿಗೆ 6 ಕೋಟಿ ಬಹುಮಾನ ಬಂತು. ಗೆದ್ದ ಬಳಿಕ ಮಾತನಾಡಿದ ನಾಯಕಿ ಸ್ಮೃತಿ ಮಂಧಾನ ಕನ್ನಡ ಪ್ರೇಮವನ್ನ ಮರೆಯಲಿಲ್ಲ. ಮೊದಲ ಬಾರಿಗೆ ತಂಡ ಕಿರೀಟ ಗೆದ್ದಾಗ ಈ ಸಲ ಕಪ್ ನಮ್ದು ಅಂದಿದ್ರು. ನಿನ್ನೆ ಈ ಸಲ ಕಪ್ ನಮ್ದೇ 2 ಅಂತ ಸ್ಮೃತಿ ಉದ್ಗರಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಜಗತ್ತಿನ ಅತ್ಯುತ್ತಮ ಅಭಿಮಾನಿಗಳು ಅಂತ ನಾನು ಭಾವಿಸ್ತೇನೆ. 4 ವರ್ಷದಲ್ಲಿ 2 ಪ್ರಶಸ್ತಿ ಗೆಲ್ಲೋದು ಅದ್ಭುತವಾಗಿದೆ. ಇದನ್ನ ನಾನು 2024ರಲ್ಲಿಯೂ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಿದ್ದೇನೆ, ಈ ಸಲ ಕಪ್ ನಮ್ದು. ಆರ್ಸಿಬಿ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ತಾವು ಸ್ಟ್ರಾಂಗ್ ಅಂತ ಸಾಬೀತುಪಡಿಸಿರೋ ಆರ್ಸಿಬಿ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. WPL ಕಿರೀಟ ಗೆದ್ದ ಮಹಿಳಾ ಆಟಗಾರ್ತಿಯರಿಗೆ ಸಿಎಂ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ಈ ಸಲ ಕಪ್ ನಮ್ದು ಅಂತ ಹೊಗಳಿದ್ದಾರೆ. ಇಷ್ಟು ಮಾತ್ರವಲ್ಲ, DCM DK, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆದಿಯಾಗಿ ಗಣ್ಯಾತಿ ಗಣ್ಯರು ಆರ್ಸಿಬಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ಆಟಗಾರ್ತಿಯರ ಗೆಲುವಿಗೆ ಕರ್ನಾಟಕದ ಹಲವು ಕಡೆ ಸಂಭ್ರಮ ಮುಗಿಲು ಮುಟ್ಟಿರೋದಂತೂ ಸುಳ್ಳಲ್ಲ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.